ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು ಚಾನಲ್ಗೆ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ನಿಮ್ಮ ಅತ್ಯಮೂಲ್ಯ ಸಮಯ ಕೊಡುತ್ತಿರುವುದಕ್ಕೆ ಧನ್ಯವಾದಗಳನ್ನು ಹೇಳುತ್ತೇನೆ. ಪ್ರಿಯ ವೀಕ್ಷಕರೇ, ಶೀರ್ಷಿಕೆಯಲ್ಲಿ ಕೊಟ್ಟಿರುವಂತೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಿಂದ ಒಟ್ಟು 1376 ಹುದ್ದೆಗಳು ಕಾಲ್ ಮಾಡಿದ್ದಾರೆ ವೀಕ್ಷಕರೇ. ಅದರ ನೋಟಿಫಿಕೇಷನ್ ಇಲ್ಲಿದೆ. ತಮ್ಮ ಗಮನಕ್ಕೆ ನಾನು ಈ ನೋಟಿಫಿಕೇಷನ್ನ ಓದುತ್ತೇನೆ. ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ರೈಲ್ವೇಸ್, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್, ಇಲ್ಲಿ ನೋಟಿಫಿಕೇಷನ್ ನಂಬರ್ ಕೊಟ್ಟಿದ್ದಾರೆ. ರಿಕ್ರೂಟ್ಮೆಂಟ್ ಆಫ್ ವೇರಿಯಸ್ ಕ್ಯಾಟಗರೀಸ್ ಆಫ್ ಪ್ಯಾರಾಮೆಡಿಕಲ್. ಓಪನಿಂಗ್ ಡೇಟ್ ಆಫ್ ಅಪ್ಲಿಕೇಶನ್ 17th August 2024. ಕ್ಲೋಸಿಂಗ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ 16 September 2024. ಸೊ ಸೆಪ್ಟೆಂಬರ್ 16 ಒಳಗಡೆ ತಾವು ಅಪ್ಲೈ ಮಾಡಬೇಕು ವೀಕ್ಷಕರೇ. ಇಲ್ಲಿ ಪೋಸ್ಟ್ದು ಡೀಟೇಲ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ಯಾವ ಪೋಸ್ಟ್ಗೆ ಎಷ್ಟು ವೇಕೆನ್ಸೀಸ್ ಇದೆ ಅಂತ ಟೇಬಲಲ್ಲಿ ಕೊಟ್ಟಿದ್ದಾರೆ ವೀಕ್ಷಕರೇ. ಹಾಗೆ ಪೇ ಲೆವೆಲ್ ಮತ್ತು ಇನಿಷಿಯಲ್ ಪೇ, ಹಾಗೆ ಮೆಡಿಕಲ್ ಸ್ಟ್ಯಾಂಡರ್ಡ್ ಮತ್ತು ಏಜ್ ಲಿಮಿಟ್ ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ. ತಾವು ನೋಡಬಹುದು ವೀಕ್ಷಕರೇ. ತಾವು ಇದನ್ನು ಸ್ಕ್ರೀನ್ಶಾಟ್ ಇಟ್ಕೊಂಡು ಓದ್ಕೋಬಹುದು. ನಾನು ಜಸ್ಟ್ ಸ್ಲೋ ಆಗಿ ಸ್ಕ್ರಾಲ್ ಮಾಡ್ತೀನಿ. ಇಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ಆನ್ಲೈನ್ ಅಪ್ಲಿಕೇಶನ್ನ ಫಿಲ್ ಮಾಡೋವಾಗ ಏನೇನು ಫಾಲೋ ಮಾಡಬೇಕಂತ ಕೊಟ್ಟಿದ್ದಾರೆ ವೀಕ್ಷಕರೇ. ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತೀನಿ ವೀಕ್ಷಕರೇ. ಡ್ಯೂರಿಂಗ್ ದಿ ಆನ್ಲೈನ್ ಅಪ್ಲಿಕೇಶನ್, ಕ್ಯಾಂಡಿಡೇಟ್ಸ್ ವಿಲ್ ಬಿ ಆಸ್ಕ್ಡ್ ಟು ಕ್ರಿಯೇಟ್ ಎನ್ ಅಕೌಂಟ್. Candidates are advised to fill in the details required for account creation with utmost care, as corrections of any kind will not be permitted once the account is created. ಸೊ ಇಲ್ಲಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಫಸ್ಟು ತಾವು ವೆಬ್ಸೈಟಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಅದರ ಮೇಲೆ ತಾವು ಡೀಟೇಲ್ಸ್ ಫಿಲ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ತಾವು ಇಲ್ಲಿ ನೋಡಬಹುದು. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಕೊಟ್ಟಿದ್ದಾರೆ ವೀಕ್ಷಕರೇ. ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತೀನಿ. ತಾವು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಸ್ಕ್ರೀನ್ಶಾಟ್ ಇಟ್ಕೊಂಡು ಓದ್ಕೋಬಹುದು ವೀಕ್ಷಕರೇ. ಡೇಟ್ಸ್ ಆಫ್ CBT and DV will be published on the website of participating RRBs as given at para 14F. E-call letters for CBT and DV should be downloaded only from the websites of the RRBs concerned as given at para 14F. The CBT center, date and shift indicated in the e-call letter shall be final, and no request for change of date or time or place will be entertained. ವೀಕ್ಷಕರೇ, ಸೊ ತಾವು ಇಲ್ಲಿ ಅಡ್ಮಿಟ್ ಕಾರ್ಡ್ಸು ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿಕೊಂಡು ಡೌನ್ಲೋಡ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ತಾವು ಆವಾಗವಾಗ RRBದು ವೆಬ್ಸೈಟ್ ಚೆಕ್ ಮಾಡ್ತಾ ಇರಬೇಕು ವೀಕ್ಷಕರೇ ಅಡ್ಮಿಟ್ ಕಾರ್ಡ್ಗೆ. ಹಾಗೆ ಇಲ್ಲಿ ಮೆಡಿಕಲ್ ಫಿಟ್ನೆಸ್ ಮತ್ತು ಫಿಸಿಕಲ್ ಫಿಟ್ನೆಸ್ದು ಸ್ಟ್ಯಾಂಡರ್ಡ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ತಾವು ಇಲ್ಲಿ ನೋಡಬಹುದು. ಮತ್ತು ಇಲ್ಲಿ ಸಿಟಿಸನ್ಶಿಪ್ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ವೀಕ್ಷಕರೇ. ದ ಲೋವರ್ ಆ್ಯಂಡ್ ಅಪ್ಪರ್ ಏಜ್ ಲಿಮಿಟ್ಸ್ ಇಂಡಿಕೇಟೆಡ್ ಫಾರ್ ಅ ಪರ್ಟಿಕ್ಯುಲರ್ ಪೋಸ್ಟ್ ಇನ್ ದಿ ವೇಕೆನ್ಸಿ ಟೇಬಲ್ ವಿಲ್ ಬಿ ರಿಕೌಂಡ್ ಆ್ಯಸ್ ಆನ್ 1st Jan 2025. ಡೇಟ್ ಆಫ್ ಬರ್ತ್ ಆಫ್ ಕ್ಯಾಂಡಿಡೇಟ್ ಶುಡ್ ಬಿ ಬಿಟ್ವೀನ್ ದಿ ಡೇಟ್ಸ್ ಗಿವನ್ ಬಿಲೋ. ಸೊ ವೀಕ್ಷಕರೇ, ಇಲ್ಲಿ ಏಜ್ ಲಿಮಿಟ್ಗೆ ಡೇಟ್ ಆಫ್ ಬರ್ತ್ದು ಕಂಡೀಷನ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ತಾವು ಇಲ್ಲಿ ನೋಡಬಹುದು. ಹಾಗೆ ಕೆಳಗಡೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಟೇಬಲ್ ಕೊಟ್ಟಿದ್ದಾರೆ ವೀಕ್ಷಕರೇ. ತಾವು ಇದನ್ನು ಸ್ಕ್ರೀನ್ಶಾಟ್ ಇಟ್ಕೊಂಡು ಓದ್ಕೋಬೋದು ವೀಕ್ಷಕರೇ. ತಾವು ಇಲ್ಲಿ ನೋಡಬಹುದು. ಫೀಮೇಲ್ ಕ್ಯಾಂಡಿಡೇಟ್ಸ್ ಹೂ ಆರ್ ವಿಡೋಡ್, ಡೈವರ್ಸ್ಡ್ ಆರ್ ಜುಡಿಷಿಯಲಿ ಸಪ್ರೇಟೆಡ್ ಫ್ರಮ್ ಹಸ್ಬೆಂಡ್ ಬಟ್ ನಾಟ್ ಮ್ಯಾರಿಡ್, ಅವರಿಗೆ ಕೂಡ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ವೀಕ್ಷಕರೇ. ಆ್ಯಂಡ್ ಇಲ್ಲಿ ಎಕ್ಸಾಮಿನೇಷನ್ ಫೀ ಡೀಟೇಲ್ ಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಎಕ್ಸೆಪ್ಟ್ ಕ್ಯಾಟಗರೀಸ್ ಮೆನ್ಷನ್ಡ್ ಬಿಲೋ at SL number 2, ಅವರಿಗೆ ಜನರಲ್ ಕ್ಯಾಟಗರಿ ಅವರಿಗೆ ಫೀ ಇರೋದು 500 rupees ವೀಕ್ಷಕರೇ. ಮತ್ತು ರಿಸರ್ವೇಷನ್ ಕ್ಯಾಟಗರಿಗೆ 250 ಇದೆ ವೀಕ್ಷಕರೇ ಎಕ್ಸಾಮಿನೇಷನ್ ಫೀ. ಮತ್ತು ಇಲ್ಲಿ ಮೋಡ್ಸ್ ಆಫ್ ಫೀ ಪೇಮೆಂಟ್, ಆನ್ಲೈನ್ ಫೀ ಪೇಮೆಂಟ್ ಓನ್ಲಿ ಥ್ರೂ ಇಂಟರ್ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್ಸ್ ಆರ್ UPI ವಿಲ್ ಬಿ ಎಕ್ಸೆಪ್ಟೆಡ್. ಸೊ ವೀಕ್ಷಕರೇ, ಇಲ್ಲಿ ಆನ್ಲೈನ್ ಪೇಮೆಂಟ್ ಮೋಡ್ ಮಾತ್ರನೇ ಎಕ್ಸೆಪ್ಟೆಡ್ ಇದೆ ವೀಕ್ಷಕರೇ. ತಾವು ಇಲ್ಲಿ ನೋಡಬಹುದು. ಹಲವಾರು ಕಂಡೀಷನ್ಸ್ ಕೊಟ್ಟಿದ್ದಾರೆ ರಿಸರ್ವೇಷನ್ಸ್ ಕ್ಯಾಟಗರಿಗೆ ಏನೇನು ರಿಕ್ವೈರ್ಡ್ ಇದೆ ಅಂತ. ಆ್ಯಂಡ್ ಇಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ರಿಸರ್ವೇಷನ್ ಇದು ಅಪ್ಲೈ ಮಾಡೋದಕ್ಕೆ ಕೂಡ ಏನೇನು ಡಾಕ್ಯುಮೆಂಟ್ಸ್, ಏನೇನು ಕಂಡೀಷನ್ಸ್ ಫುಲ್ಫಿಲ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ತಾವು ಇಲ್ಲಿ ನೋಡಬಹುದು.
ವೀಕ್ಷಕರೇ, ನಾನು ಜಸ್ಟ್ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಮಾತ್ರ ಓದುತ್ತೀನಿ. ಮಿಕ್ಕಿದೆಲ್ಲ ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತೀನಿ ವೀಕ್ಷಕರೇ, ತಾವು ಸ್ಕ್ರೀನ್ಶಾಟ್ ಇಟ್ಕೊಂಡು ಓದ್ಕೋಬಹುದು. ಆ್ಯಂಡ್ ಇಲ್ಲಿ ಡಿಸಬಿಲಿಟೀಸ್ ಕಂಡೀಷನ್ಸ್ ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ, ಓದ್ಕೋಬಹುದು. ಮತ್ತು ಇಲ್ಲಿ ರಿಕ್ರೂಟ್ಮೆಂಟ್ ಪ್ರಾಸೆಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ಓನ್ಲಿ ಒನ್ ಆನ್ಲೈನ್ ಅಪ್ಲಿಕೇಶನ್ ಈಸ್ ರಿಕ್ವೈರ್ಡ್ ಟು ಬಿ ಸಬ್ಮಿಟೆಡ್ ಬೈ ದಿ ಕ್ಯಾಂಡಿಡೇಟ್ಸ್. ವೀಕ್ಷಕರೇ, ಇಲ್ಲಿ ಸೆಕ್ಷನ್ ವೈಸ್ ಮಾರ್ಕ್ಸ್ ಟೇಬಲ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸಬ್ಜೆಕ್ಟ್ಸ್, ನಂಬರ್ ಆಫ್ ಕ್ವಶನ್ಸ್, ಮಾರ್ಕ್ಸ್ ಅಲಾಟೆಡ್ ಕೊಟ್ಟಿದ್ದಾರೆ ವೀಕ್ಷಕರೇ. ತಾವು ಇದನ್ನು ಸ್ಕ್ರೀನ್ಶಾಟ್ ಇಟ್ಕೊಂಡು ನೋಡ್ಕೋಬಹುದು ವೀಕ್ಷಕರೇ. ಈ ಸಬ್ಜೆಕ್ಟ್ಸ್ ರಿಲೇಟೆಡು ತಾವು ಓದ್ಕೋಬಹುದು ವೀಕ್ಷಕರೇ ಎಕ್ಸಾಮ್ಗೆ. ಆ್ಯಂಡ್ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. There shall be negative marking in CVT and marks will be deducted for each wrong answer at 1.3 of the marks allotted for each questions. ವೀಕ್ಷಕರೇ, ತಾವು ಇಲ್ಲಿ ನೋಡಬಹುದು ಎಕ್ಸಾಮ್ದು ಕಂಡೀಷನ್ಸ್, ಮಾರ್ಕಿಂಗ್ ಸ್ಕೀಮ್ ಎಲ್ಲ ಕೊಟ್ಟಿದ್ದಾರೆ ವೀಕ್ಷಕರೇ. ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತೀನಿ, ತಾವು ಸ್ಕ್ರೀನ್ಶಾಟ್ ಇಟ್ಕೊಂಡು ಓದ್ಕೋಬಹುದು ವೀಕ್ಷಕರೇ. ಇಲ್ಲಿ ಹೌ ಟು ಅಪ್ಲೈ ಅಂತ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ವೀಕ್ಷಕರೇ, ಇಲ್ಲಿ ತಾವು ನೋಡಬಹುದು ಒಂದೊಂದು ಸಿಟಿಗೆ ಕೂಡ ಡಿಫ್ರೆಂಟ್ ವೆಬ್ಸೈಟ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ, RRBದು. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಅಹಮದಾಬಾದ್ಗೆ rrb.ahmedabad.government.in, ಚೆನ್ನೈಗೆ rrb.chennai.government.in. ಸೊ ತಾವು ಎಕ್ಸಾಮ್ ರಿಲೇಟೆಡ್ ಅಪ್ಲೈ ಮಾಡಬೇಕು, ಇಲ್ಲಾಂದರೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಬೇಕಂದ್ರೆ ಇಲ್ಲಿರೋ ವೆಬ್ಸೈಟ್ಸ್ಗೆ ಕೂಡ ಹೋಗಿ ವಿಸಿಟ್ ಮಾಡಿ ನೋಡಬಹುದು ವೀಕ್ಷಕರೇ. ಈ ಎಲ್ಲ ವೆಬ್ಸೈಟಲ್ಲೂ ಎಕ್ಸಾಮ್ ಡೀಟೇಲ್ಸ್ ಬಗ್ಗೆ ಪೋಸ್ಟ್ ಮಾಡಿರ್ತಾರೆ ವೀಕ್ಷಕರೇ, ತಾವು ನೋಡಿಕೊಂಡು ಡೌನ್ಲೋಡ್ ಮಾಡ್ಬೋದು ವೀಕ್ಷಕರೇ. ಹಾಗೆ ಇಲ್ಲಿ ಜನರಲ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ, ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕೆ. ವೀಕ್ಷಕರೇ, ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತೀನಿ, ತಾವು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಸ್ಕ್ರೀನ್ಶಾಟ್ ಇಟ್ಕೊಂಡು ಓದ್ಕೋಬೋದು, ಅಥವಾ ಈ ವೆಬ್ಸೈಟ್ಗೆ ಹೋಗಿ ಕೂಡ ಡೌನ್ಲೋಡ್ ಮಾಡಿ ಓದ್ಕೋಬಹುದು ವೀಕ್ಷಕರೇ. ತಾವಿಲ್ಲಿ ನೋಡಬಹುದು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಕೂಡ ಇರುತ್ತೆ ವೀಕ್ಷಕರೇ. ಇಲ್ಲಿ ಸ್ಟೇಜಸ್ ಆಫ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಟೇಬಲ್ ಕೊಟ್ಟಿದ್ದಾರೆ ವೀಕ್ಷಕರೇ. ಇದನ್ನು ಸ್ಕ್ರೀನ್ಶಾಟ್ ಇಟ್ಕೊಂಡು ತಾವು ನೋಡಬಹುದು ವೀಕ್ಷಕರೇ ಡೀಟೇಲ್ ಆಗಿ. ವೀಕ್ಷಕರೇ, ಇಲ್ಲಿ ಪೋಸ್ಟ್ ಪ್ಯಾರಾಮೀಟರ್ಸ್ ಕೊಟ್ಟಿದ್ದಾರೆ, ತಾವು ನೋಡಬಹುದು. ಇಲ್ಲಿ ಪೋಸ್ಟ್ ಹೆಸರು ಮತ್ತು ಹಾಗೆ ಯಾವ್ಯಾವ ರಿಸರ್ವೇಷನ್ ಕ್ಯಾಟಗರಿಗೆ ಎಷ್ಟು ವೇಕೆನ್ಸೀಸ್ ಇದಾವಂತೆ ಕೊಟ್ಟಿದ್ದಾರೆ ವೀಕ್ಷಕರೇ. ಮತ್ತು ಇಲ್ಲಿ ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಆ ಪೋಸ್ಟ್ಗೆ ಕೊಟ್ಟಿದ್ದಾರೆ ವೀಕ್ಷಕರೇ. ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತೀನಿ, ತಾವು ನೋಡಬಹುದು ಡೀಟೇಲಾಗಿ ಕೊಟ್ಟಿದ್ದಾರೆ ವೀಕ್ಷಕರೇ. ಎಲ್ಲ ಪೋಸ್ಟ್ಗೂ ಎಷ್ಟು ಟೋಟಲ್ ಪೋಸ್ಟ್ ಮತ್ತು ಪೇ ಲೆವೆಲ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈಚ್ ಪೋಸ್ಟ್ಗೂ ಯಾವ್ಯಾವ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಟೈಪ್ ಅಪ್ಲಿಕೇಬಲ್ ಇದೆ ಅಂತ ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ, ತಾವು ಇಲ್ಲಿ ನೋಡಬಹುದು ವೀಕ್ಷಕರೇ. ಆ್ಯಂಡ್ ಇಲ್ಲಿ ಸ್ಟೇಟ್ ವೈಸ್ ಕೂಡ ವೇಕೆನ್ಸೀಸ್ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ ವೀಕ್ಷಕರೇ ಟೇಬಲಲ್ಲಿ. ಫಾರ್ ಎಕ್ಸಾಂಪಲ್ ಇಲ್ಲಿ RRB ಅಹಮದಾಬಾದಲ್ಲಿ ಎಷ್ಟು ವೇಕೆನ್ಸೀಸು ಮತ್ತು ಯಾವ ಪೋಸ್ಟ್ ಇದ್ದಾವೆ ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ, ತಾವಿಲ್ಲಿ ನೋಡಬಹುದು ವೀಕ್ಷಕರೇ. ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತೀನಿ, ನಿಮಗೆ ಬೇಕಾಗಿರೋ ಸಿಟಿನ ಸ್ಕ್ರೀನ್ಶಾಟ್ ಇಟ್ಕೊಂಡು ಅದರ ಪೋಸ್ಟ್ ಡೀಟೇಲ್ಸ್ ತಾವು ನೋಡಬಹುದು ವೀಕ್ಷಕರೇ. ಇಲ್ಲಿ ಬ್ಯಾಂಗ್ಳೂರಲ್ಲಿ ಟೋಟಲ್ ಆಗಿ 39 ವೇಕೆನ್ಸೀಸ್ ಇದ್ದಾವೆ ವೀಕ್ಷಕರೇ, ತಾವು ನೋಡಬಹುದು ವೀಕ್ಷಕರೇ. ಈ ನೋಟಿಫಿಕೇಷನ್ ಟೋಟಲಿ 40 ಪೇಜಸ್ ಇದೆ ವೀಕ್ಷಕರೇ. ತಮಗೆ ನಾನು ಜಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಮಾತ್ರ ಹೈಲೈಟ್ ಮಾಡಿ ಹೇಳಿದ್ದೀನಿ. ತಮಗೆ ಈ ವಿಡಿಯೋ ಉಪಯೋಗ ಆಗಿದೆ ಅಂದ್ಕೊಳ್ಳುತ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಧನ್ಯವಾದಗಳು. ಥ್ಯಾಂಕ್ ಯು.